ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಟಾಪಿಕ್ ಬೇಕು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಬಿಸ್ಕೆಟ್ ಬೆಸ್ಟಾ ಮಕ್ಕಳಿಗೆ. 6 ತಿಂಗಳು ಆದಮೇಲೆ ಲಿಕ್ವಿಡ್ ಸ್ಟಾರ್ಟ್ ಮಾಡ್ತೀವಿ. ಸೊ ಎಲ್ಲರೂ ಹೊರಗಡೆ ಹೋದಾಗ ಬಿಸ್ಕೆಟ್ ತೊಗೊಂಡ್ಬನ್ನಿ ತಿನ್ಸೋಣ ಅಂತ ಹೇಳ್ತಾ ಇರ್ತಾರೆ. ಸೊ ಅದು ಯಾರು ಮಾಡ್ತಾರೆ ಅಂದರೆ ನಮ್ಮ ಸುತ್ತಮುತ್ತ ಇರೋರು ಮತ್ತು ನಮ್ಮ ತಾಯಿ, ನಮ್ಮ ಅಜ್ಜಿ, ನಮ್ಮ ದೊಡ್ಡವರು ಮಾಡ್ತಾರೆ. ಬಿಸ್ಕೆಟ್ ತಿನ್ನಿಸು, ಏನಾಗಲ್ಲ ಬಿಸ್ಕೆಟ್ ತಿನ್ನಿಸು, ಏನಾಗಲ್ಲ. ನನಗಂತೂ ತುಂಬ ಹೇಳ್ಬಿಟ್ಟಿದ್ದಾರೆ ಬಿಸ್ಕೆಟ್ ತಿನ್ನಿಸು ಅಂತ. ನಾನಂತೂ ತಿನ್ಸಲ್ಲ ಬಿಸ್ಕೆಟ್. ಯಾಕೆ ಅಂತ ಅಂದರೆ ಬಿಸ್ಕೆಟಲ್ಲಿ ಇರೋದು ಮೈದಾ ಮತ್ತು ಸಕ್ಕರೆ. ಮಕ್ಕಳು ಯಾಕೆ ತುಂಬ ಇಷ್ಟಪಡ್ತಾರೆ ಬಿಸ್ಕೆಟ್ ಕೊಟ್ಟರೆ ಇನ್ನು ಕೊಡು ಏನಕ್ಕೆ ಕೇಳ್ತಾರೆ? ಬಿಸ್ಕೆಟಲ್ಲಿ ಸಕ್ಕರೆ ಇದೆ. ಸೊ ಮಕ್ಕಳಿಗೆ ಸಿಹಿ ಅಂದರೆ ಇಷ್ಟ, ಅಟ್ರಾಕ್ಟ್ ಆಗುತ್ತೆ, ಬಾಯಿಗೆ ರುಚಿ ಸಿಗುತ್ತೆ. ಅದಕ್ಕೋಸ್ಕರ ಇನ್ನೂ ಬೇಕು ಅಂತ ಕೇಳಿ ಇಸ್ಕೊತಾರೆ. ಸೊ ನಮ್ಮ ಮನೇಲಿ ಏನು ಅನ್ಕೊತಾರೆ ಅಂದರೆ ಎಲ್ಲರೂ ಬಿಸ್ಕೆಟ್ ಆದರೆ ತಿಂತಾನೆ, ಊಟ ತಿಂತಾ ಇಲ್ಲ, ಬಿಸ್ಕೆಟ್ ಕೊಟ್ಬಿಡಪ್ಪ ಒಂದೆರಡು, ಬಿಸ್ಕೆಟ್ ತಿನ್ನಿಸಿ ಏನಾಗಲ್ಲ ಅಂತ. ಇವರೆಲ್ಲರೂ ಓದ್ಕೊಂಡಿದ್ದಾರೆ, ಎಲ್ರಿಗೂ ನಾಲೆಡ್ಜ್ ಇದೆ. ಬಟ್ ಬಿಸ್ಕೆಟ್ನ ತಿನ್ನಿಸ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅಷ್ಟೇ. ವೆಜಿಟೇಬಲ್ ಪ್ಯೂರಿ ಮಾಡಿ ತಿನ್ನಿಸ್ತಿದ್ರೆ ಬೇಡ ಶೀತ ಆಗುತ್ತೆ, ಕೆಮ್ಮಾಗುತ್ತೆ, ಬೇಡ, ಬಿಸ್ಕೆಟ್ ತಿನ್ನಿಸು, ಬ್ರೆಡ್ ತಿನ್ನಿಸು, ಏನಾಗಲ್ಲ ಅಂತಾರೆ. ಬಿಸ್ಕೆಟ್ಟು ಎಂದ್ರಲ್ಲಿ ಮಾಡ್ತಾರೆ ಗೊತ್ತಾ? ಬ್ರೆಡ್ ಎಂದ್ರಲ್ಲಿ ಮಾಡ್ತಾರೆ ಗೊತ್ತಾ? ಮೈದಾ ನಮಗೆ 30 ವರ್ಷ ಆದ್ರೂ ನಮಗೆ ಮೈದಾನ ಹೊಟ್ಟೆ ಒಳಗಡೆ ಅರ್ಗಿಸ್ಕೊಳ್ಳೋ ಕೆಪಾಸಿಟಿ, ಶಕ್ತಿ ನಮಗಿಲ್ಲ. ಅಂಥದ್ರಲ್ಲಿ ಚಿಕ್ಕ ಮಕ್ಕಳಿಗೆ ನೀವು ಬಿಸ್ಕೆಟು ಬ್ರೆಡ್ಡು ಅಂತ ಕೊಡ್ತೀರಾ. ಆ ಮೈದಾನ ಹೇಗೆ ಮಕ್ಕಳು ಅರ್ಗಿಸ್ಕೋತಾರೆ? ಆವಾಗ ಮೋಷನ್ ಗಟ್ಟಿ ಆಗ್ತಾ ಇದೆ, ಡಾಕ್ಟರ್ ಹತ್ರ ಹೋಗೋಣ, ಏನೋ ಆಗ್ಬಿಟ್ಟಿದೆ, ನೀನೇನೋ ತಿನ್ನಿಸ್ಬಿಟ್ಟಿದ್ಯಾ, ಅದಕ್ಕೆ ಮೋಷನ್ ಗಟ್ಟಿ ಆಗ್ತಿದೆ ಅಂತ ಆಗಲೂ ತಾಯಿಗೆ ಬೈತೀರಾ. ನಿಜವಾಗ್ಲೂ ಬಿಸ್ಕೆಟಿಂದ ಆಗಲಿ ಬ್ರೆಡ್ಡಿಂದ ಆಗಲಿ ಮಕ್ಕಳು ಹೆಲ್ತ್ ಆಗಲಿ ಹೊಟ್ಟೆ ತುಂಬುತ್ತೆ ಅಂತ ಕೊಟ್ಬಿಡ್ತೀರ, ಆದರೆ ಮಕ್ಕಳು ಹೆಲ್ತ್ನ ಹಾಳು ಮಾಡ್ತಾ ಇರ್ತೀರ ನೀವೇನೆ. ಬಿಸ್ಕೆಟು ಬ್ರೆಡ್ಡು ನಿಜವಾಗ್ಲೂ ಮಕ್ಕಳಿಗೆ ಒಳ್ಳೆಯದಲ್ಲ. ನನ್ನ ಪ್ರಕಾರ ಮನೇಲೇ ಆದಷ್ಟು ಫ್ರೂಟ್ಸ್ ಜ್ಯೂಸನ್ನ ಮಾಡಿಕೊಡಿ. ಎಲ್ಲ ರೀತಿ ವೆಜಿಟೇಬಲ್ಸ್ನ ಬೇಯಿಸಿ ಸ್ಮ್ಯಾಶ್ ಮಾಡಿ ಸೂಪ್ ಥರ ಮಾಡಿಕೊಡಿ, ಕುಡೀಲಿ. ನಾವೆಲ್ಲ ತುಂಬ ಸೋಂಬೇರಿಗಳಲ್ವಾ, ಸೊ ಹಾಗಾಗಿ ನಾವೆಲ್ಲ ಮಾಡಲ್ಲ. 10 ರೂಪಾಯಿ ಕೊಟ್ಟರೆ ಬಿಸ್ಕೆಟ್ ಸಿಗುತ್ತೆ, ಹೋಗಿ ತಗೊಂಬಂದು ತಿನ್ನಿಸ್ಬಿಟ್ರೆ ಸಾಕು, ಮಗು ಹೊಟ್ಟೆ ತುಂಬುತ್ತೆ, ಮಗು ಆಟ ಆಡ್ಕೊಂಡಿದ್ಬಿಟ್ರೆ ಸಾಕು ನಮಗೆ. ಆ ಥರ ನಮ್ಮ ಮೈಂಡ್ ಸೆಟ್ ಆಗಿಬಿಟ್ಟಿದೆ. ಹಾಗಾಗಿ ಆಮೇಲೆ ಕಾಯಿಲೆಗಳಿಗೆ ಸ್ಟಾರ್ಟ್ ಆಗ್ತಾ ಬರುತ್ತೆ, ಆಗ ಹಾಸ್ಪಿಟ್ಲಿಗೆ ಹೋಗೋದೆಲ್ಲ ತುಂಬ ಇಷ್ಟ ನಮಗೆ. ಹಾಗಾಗಿ ನೀವು ಬಿಸ್ಕೆಟ್ನೇ ಕೊಡ್ತಾ ಇರ್ತೀರ. ದೊಡ್ಡವ್ರು ಹೇಳ್ತಾರೆ, ಅಜ್ಜಿದಿರು ಹೇಳ್ತಾರೆ ಬಿಸ್ಕೆಟ್ ಕೊಡಿ ಏನಾಗಲ್ಲ, ಬಿಸ್ಕೆಟ್ ಕೊಡಮ್ಮ ಏನಾಗಲ್ಲ ತಿಂತಾನೆ ಅಂತ. ಅದನ್ನು ನೀವು ತಾಯಿದಿರಾಗಿ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಇವ್ರು ಹೇಳ್ತಾರೆ ಅಂತ ಮಕ್ಕಳಿಗೆ ಏನೇನೋ ತಿನ್ನಿಸಿ ಅವರ ಹೆಲ್ತ್ನ ಹಾಳು ಮಾಡಬೇಡಿ. ಇವತ್ತಿನ ದಿನ ಚೆನ್ನಾಗಿ ತಿಂತಾರೆ, ಹೊಟ್ಟೆ ತುಂಬುತ್ತೆ, ಆದರೆ ನೆಕ್ಸ್ಟ್ ಸಫರ್ ಮಾಡೋದು ಆ ಮಕ್ಕಳು ಮತ್ತು ನಾವೇನೇ ನೋಡ್ಕೋಬೇಕಾಗತ್ತೆ. ಅವತ್ತು ಹೆಲ್ದಿಗೆ ಕೈ ಹಾಕೋದಕ್ಕಿಂತ ಮುಂಚೆ ಇವತ್ತಿನ ದಿನಗಳಿಂದನೇ ನಾವು ನಮ್ಮ ಮಕ್ಕಳಿಗೆ ಹೆಲ್ದಿನ ಕೊಟ್ಟರೆ ಯಾವುದೇ ರೀತಿ ಕಾಯಿಲೆಗಳು ಬರಲ್ಲ, ಯಾವುದೇ ಥರ ತೊಂದರೆನೂ ಆಗಲ್ಲ. ಆದಷ್ಟು ಮಕ್ಕಳಿಗೆ ಫ್ರೂಟ್ಸ್ ಕೊಡಿ, ತರಕಾರಿಗಳು ಕೊಡಿ, ಚಿಕನ್ ಕೊಡಿ, ಮೊಟ್ಟೆ ಕೊಡಿ, ಎಲ್ಲ ಕೊಟ್ಟು ತಿನ್ನಿಸಿ. ಚಿಕ್ಕ ವಯಸ್ಸಿಂದ ನೀವೇನು ಕೊಡ್ತೀರಾ ಅದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಸೊಪ್ಪುಗಳನ್ನ ಚೆನ್ನಾಗಿ ತಿನ್ನಿಸಿ. ಅದು ಬಿಟ್ಬಿಟ್ಟು ಬೇಕ್ರಿಗೆ ಹೋಗಿ ಬಿಸ್ಕೆಟ್ ಕೊಡಿಸ್ತೀನಿ, ಐಸ್ ಕ್ರೀಮ್ ಕೊಡಿಸ್ತೀನಿ, ತಿಂಡಿ ಕೊಡಿಸ್ತೀನಿ ಅನ್ನೋದನ್ನು ಬಿಟ್ಟು ಮನೇಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಮಕ್ಕಳಿಗೋಸ್ಕರ ಮಾಡಿ ತಿನ್ನಿಸಿ. ಎಷ್ಟೋ ಜನ ನಾನು ನೋಡಿದ್ದೀನಿ, ದೊಡ್ಡವರು ನನಗೆ ಪರ್ಸ್ನಲಾಗಿ ಹೇಳಿದ್ದಾರೆ. ಇವನ್ ನಮ್ಮ ಅಕ್ಕನಿಗೂ ಸಮೇತ ನಾನು ಅದನ್ನು ತುಂಬಾ ಅವಾಯ್ಡ್ ಮಾಡ್ತೀನಿ. ಮನೇಲಿ ತುಂಬ ಜೋರಾಗಿ ಮಾತಾಡೋನು ನಾನು ಅವಾಯ್ಡ್ ಮಾಡ್ತೀನಿ. ಮಗುಗೆ ಬಿಸ್ಕೆಟ್ ಕೊಡು, ಏನಾಗಲ್ಲ, ಪ್ಯೂರಿ ಎಲ್ಲ ಬೇಡಪ್ಪ, ಕೆಮ್ಮಾಗ್ಬಿಡುತ್ತೆ, ಶೀತ ಆಗಿಬಿಡುತ್ತೆ, ಬೇಡಮ್ಮ ಪ್ಯೂರಿ ಎಲ್ಲ ಬೇಡ, ವೆಜಿಟೇಬಲ್ಸ್ ಪ್ಯೂರಿ ಎಲ್ಲ ಬೇಡ. ಓಕೆ, ಬನಾನಾನ ಕಫ ಕಟ್ಟುತ್ತೆ, ಗಂಟ್ಲಲ್ಲಿ ಕಫ ಕಟ್ಟುತ್ತೆ, ಬನಾನಾ ತಿನ್ನಿಸ್ಬೇಡ ಅಂತ ಹೇಳ್ತಾರೆ. ಅಯ್ಯೋ ದೇವ್ರೇ, ನಿಜವಾಗ್ಲೂ ನಗು ಬರುತ್ತೆ. ಇವರೆಲ್ಲ ಯಾವ್ಯಾವ ಡಾಕ್ಟರ್ ಇದು ತೊಗೊಂಡಿದ್ದಾರೋ ಗೊತ್ತಿಲ್ಲ. ಹಾಗೆ ಅವ್ರು ಹೇಳಬೇಕಾದ್ರೆ ಏನು ಹೇಳಬೇಕು ಗೊತ್ತಿಲ್ಲ. ಸೊ ಮೈದಾದಲ್ಲಿ ಮತ್ತು ಸಕ್ಕರೆಯಲ್ಲಿ ತುಂಬ ಒಳ್ಳೆ ಹೆಲ್ತ್ ಬೆನಿಫಿಟ್ ಇದೆ ಅಂತ ಅವ್ರ ಥಾಟ್. ಪಾಪ ಫ್ರೂಟ್ಸ್ ತಿನ್ನಬಾರ್ದಂತೆ, ನೋಡಿ ಏನು ಮಾಡ್ತೀರಾ ಅಂತ. ಸೊ ದಯವಿಟ್ಟು ಆದಷ್ಟು ಕಮ್ಮಿ ಮಾಡಿ. ಮೈದಾ ಆಗಲಿ ಸಕ್ಕರೆ ತಿಂದರೆ ಮಕ್ಕಳು ಬ್ರೈನ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಬೆಳವಣಿಗೆ ಆಗಲ್ಲ ಬ್ರೈನು, ಮತ್ತು ಓದಿದ್ದು ಯಾವುದು ನೆನಪಿರಲ್ಲ. ಆ ಥರ ಸಫರ್ನ ನೆಕ್ಸ್ಟ್ ಮಾಡೋದಕ್ಕಿಂತ ಮುಂಚೆ ಸಕ್ಕರೆನ ಮಕ್ಕಳಿಗೆ ಆದಷ್ಟು ಅವಾಯ್ಡ್ ಮಾಡಿ. ಮೈದಾನ ಜೀರ್ಣಕ್ರಿಯೆ ಆಗಲ್ಲ, ಮಕ್ಕಳು ಬೇಗ ಮೆಚೂರ್ ಆಗ್ತಾ ಬರ್ತಾರೆ. ಸೊ ಆ ಪ್ರಾಬ್ಲಮ್ಸ್ ಎಲ್ಲ ಇರೋದ್ರಿಂದ ಸಕ್ಕರೆ ಮೈದಾ ಇರುವಂಥ ತಿಂಡಿ ತಿನಿಸುಗಳನ್ನ, ಬಿಸ್ಕೆಟು ಬ್ರೆಡ್ಡು ಈ ಥರ ತಿನಿಸುಗಳನ್ನ ದಯವಿಟ್ಟು ಸ್ಟಾಪ್ ಮಾಡಿ. ಆದಷ್ಟು ಹೆಲ್ದಿ ಫುಡ್ನ ನಿಮ್ಮ ಮಕ್ಕಳಿಗೆ
ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ಈ ಟಾಪಿಕ್ ಬಗ್ಗೆ ಇಷ್ಟ ಆಗಿದೆ